ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನಾನು ಅಕ್ಷಯ್ ಮ್ಯಾಟ್ ಇನ್ ಕನ್ನಡ. ಇವತ್ತು ವಿಡಿಯೋ ಮಾಡುವ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ, ನಿಮಗೂ ಕೂಡ ಗೊತ್ತು, ನನಗೂ ಕೂಡ ಗೊತ್ತು, ಎಲ್ರಿಗೂ ಕೂಡ ಗೊತ್ತು, ಕಾಟೇರ ಮೂವಿ ರಿಲೀಸ್ ಆಯಿತು. ಎಲ್ಲರೂ ಕೂಡ ನೋಡಿದ್ದಾರೆ, ಎಲ್ಲರೂ ಕೂಡ ರಿವ್ಯೂ ಕೂಡ ಭಾಳ ಜನ ನೋಡಿದ್ದಾರೆ. ಎಲ್ಲರೂ ಈಗ ನೋಡಿ, ಫೇಸ್ಬುಕ್ದಾಗ ನೋಡ್ರಿ, ಯೂಟ್ಯೂಬ್ದಾಗ ನೋಡ್ರಿ, ಎಲ್ಲಾರು ನೋಡ್ರಿ, ಓನ್ಲಿ ಕಾಟೇರ. ಎಲ್ಲಿ ನೋಡಿದ್ರು ಕೂಡ ಕಾಟೇರ ಐತಿ. ಅದಕ್ಕೋಸ್ಕರ ಈ ಥರ ಈ ಕಾಟೇರ ಯಾಕೆ ಬರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗಬೇಕು ಅಂತಂದ್ರೆ ಸೀದಾ ಥಿಯೇಟ್ರಿಗೆ ಹೋಗಿ ನೋಡ್ಬರ್ರಿ. ಮೊದಲಿಗೆ ನಾನು ಏನೇನು ಹೇಳ್ತಪ್ಪ ಅಂತಂದ್ರೆ, ತರುಣ್ ಕಿಶೋರ್ ಅವರು ನಿರ್ದೇಶನ ಮಾಡಿದಂಥ ಈ ಮೂವಿ ಪಕ್ಕ 100 ಡೇಸ್ ಹೊಡೆಯುತ್ತೆ. ಯಾಕಂತಂದ್ರೆ ಈ ಮೂವಿಯಲ್ಲಿ ರೈತರ ಬಗ್ಗೆ ಮತ್ತು ಜಾತಿ ಧರ್ಮಗಳ ಬಗ್ಗೆ ಮೂಲವಾಗಿ ಈಗ ನಡೆದಂಥ ಒಂದು ಘಟನೆಯನ್ನು ತಗೊಂಡು, ಯಾವುದಂತಂದ್ರೆ ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಮೂವಿಯನ್ನು ತಯಾರು ಮಾಡಿದಾರ. ಹೆಂಗೆ ತಯಾರು ಮಾಡಿದಾರ ಅಂತಂದ್ರೆ ಮಸ್ತ್ ಐತ್ರಿ. ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ, ಕಾಟೇರ ಮೂವಿಯನ್ನು ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ. ಫ್ಯಾಮಿಲಿ ಕೂಡ ಕರ್ಕೊಂಡು ಹೋಗಿ ನೀವು ನೋಡ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮ್ಗೆ ಈ ವಿಡಿಯೋ ಮಾಡಿ ತಿಳಿಸಿ ಹೇಳಾಕ್ತೀನಿ. ಫ್ಯಾಮಿಲಿ ಕರ್ಕೊಂಡು ಹೋಗಿ ನೋಡ್ರಿ, ನೀವು ಆರಾಮ್. ನಿಮಗೆ ಬರೋಬ್ಬರಿ 3 ತಾಸು ಐತಿ ಫಿಲ್ಮ್. ಈಗ ನಾನು ನೋಡಿದ ಮಟ್ಟಿಗೆ 3 ತಾಸು ಯಾವೂ ಇಲ್ಲ ಅನ್ಸುತ್ತೆ, ಹೆಚ್ಚು ಕಡಿಮೆ ಇರ್ಬೋದು ಯಾವುದೋ ಒಂದು. ಆದರೆ ಆಲ್ಮೋಸ್ಟು 2.5 ತಾಸು, 2:45 ನಿಮಿಷ, 2:40 ನಿಮಿಷ ಇಷ್ಟೇ ಇರ್ತಾವೆ ಈಗ ಬರುವಂಥ ಮೂವಿಗಳು. ಆದರೆ ಇದು ಐತಿ 3 ತಾಸು ಬರೋಬ್ಬರಿ ಕನ್ನಡ ಮೂವಿ. ಅದಕ್ಕೋಸ್ಕರ 3 ತಾಸು ನೀವು ಕುಂತು ನೋಡಿದ್ರು ಕೂಡ ಬೇಸರ ಆಗಲ್ಲ. ಮೊದಲೇದಾಗಿ ಅದು ರೈತರ ಬಗ್ಗೆ ಒಂದು ಕಾನ್ಸೆಪ್ಟ್ ಐತಲ್ಲ, ಹೀಗಾಗಿ ಭಾರಿ ಮಸ್ತ್ ಐತಿ ಪಿಕ್ಚರ. ನೀವು ನೋಡಿಲ್ಲಪ್ಪ ಅಂತಂದ್ರೆ ಹೋಗಿ ನೋಡ್ರಿ ಥಿಯೇಟ್ರದಾಗ. ನಿಮ್ಮ ಹತ್ತಿರ ಯಾವ ಥಿಯೇಟ್ರ್ ಅದಾವು ಆ ಥಿಯೇಟ್ರಿಗೆ ಹೋಗಿ ದಯವಿಟ್ಟು ನೋಡಿ. ಅವ್ರ ಫ್ಯಾನ್, ಇವ್ರ ಫ್ಯಾನ್, ಅವ್ರ ಫ್ಯಾನ್, ಇವ್ರ ಫ್ಯಾನ್ ಅಂದ್ಕೊಂಡು ಹೋಗಿ ನೋಡೋಕೆ ಹೋಗ್ಬೇಡ್ರಿ. ಒಳ್ಳೆ ಒಬ್ಬ ಪ್ರೇಕ್ಷಕನಾಗಿ ಹೋಗಿ ನೋಡ್ರಿ. ಆ ಮೂವಿದೊಳಗೆ ಏನು ವಿಷಯ ಐತಿ, ಏನು ವಿಷಯವನ್ನು ಸಂಗ್ರಹ ಮಾಡಿದಾರ ಎಲ್ಲ ನಿಮ್ಗೆ ಗೊತ್ತಾಗ್ತೈತಿ. ನಾನೇನು ಹೇಳಂಗಿಲ್ಲ. ನೀವು ಏನು ಮಾಡಬೇಕು ಅಂದ್ರೆ ಸೀದಾ ಥಿಯೇಟ್ರಿಗೆ ಹೋಗ್ರಿ, ನೋಡ್ರಿ. ಆಮೇಲೆ ನಿಮಗೆಲ್ಲ ಗೊತ್ತಾಗ್ತೈತಿ. ಹೋ ಹೌದಾ, ಈ ರೀತಿಯಾಗಿ ಐತಿ, ಈ ರೀತಿ ಐತೆ ಅಂದ್ಕೊಂಡಿದ್ದಲ್ಲ, ಈ ರೀತಿಯಾಗಿ ಐತಾ. ಪ್ರತಿಯೊಂದು ಕೂಡ BGM ಆಗಲಿ, ಸಾಂಗ್ ಆಗಲಿ, ಯಾವುದೇ ಆಗಿರಲಿ ಎಲ್ಲವೂ ಕೂಡ ಜಬರ್ದಸ್ತ್ ಮಸ್ತ್ ಅದಾವೆ. ಯಾವುದು ಕೂಡ ಮೀಡಿಯಮ್ ಐತಪ್ಪ, ಇದು ಹಿಂಗೈತಪ್ಪ ಅನ್ನಂಗಿಲ್ಲ. ಎಲ್ಲವೂ ಕೂಡ ಮಸ್ತ್ ಐತಿ. ಆ ಕಾರಣಕ್ಕಾಗಿ ನೀವೇನು ಮಾಡಬೇಕು. ಇನ್ನೊಂದು ಇದರೊಳಗೆ ಏನಪ್ಪ ಅಂತಂದ್ರೆ, ಏನು ವಿಷಯ ಐತೆ ಅಂತಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಒಂದು ದಶಕಗಳ ಹಿಂದೆ ನಟನೆ ಮಾಡಿದಂಥ ಕೆಲವೊಂದಿಷ್ಟು ನಟರು ಕೂಡ ಕಾಣೆ ಆಗಿತ್ತು. ಯಾಕಂದ್ರೆ ಈಗ ರೀಸೆಂಟಾಗಿ ಬಂದಂಥ ಮೂವಿಯಲ್ಲಿ ಯಾರು ಕೂಡ ಹಿಂದೆ ನಟಿಸಿದಂಥ ಯಾರು ಕೂಡ ಇಲ್ಲ. ಆದರೆ ಈ ಮೂವಿಯಲ್ಲಿ, ಈ ಕಾಟೇರ ಮೂವಿಯಲ್ಲಿ ನೀವು ಹಳೆಯ ನಟರನ್ನು ನೋಡ್ಬೋದು. ಆದರೂ ಕೂಡ ಹಳೆ ನಟರನ್ನು ತಗೊಂಡು ಈ ಥರನಾಗಿ ಒಂದು ಮೂವಿಯನ್ನು ತಯಾರು ಮಾಡ್ತಾರಂತ ನಾನು ಕೂಡ ಅಂದ್ಕೊಂಡಿದ್ದಿಲ್ಲ. ಆದರೆ ಈ ಅಂದ್ಕೊಂಡಿದ್ದಕ್ಕಿಂತ ಒಂದು ಬೇರೆ ಲೆವೆಲನ್ನ ಐತಿ ಈ ಮೂವಿ. ಅದಕ್ಕೋಸ್ಕರ ನೀವು ಯಾರು ನೋಡಿಲ್ಲಪ್ಪ ಅಂತಂದ್ರೆ ಹೋಗಿ ನಿಮ್ಮ ಹತ್ತಿರ ಯಾವ ಥಿಯೇಟ್ರ್ ಐತಿ ಆ ಥಿಯೇಟ್ರಿಗೆ ಹೋಗಿ ನೋಡಿರಿ. ನಿಮ್ಮ ಅನುಭವವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು. ಅದು ಹಾಗೆ ನನ್ನ ವಿಡಿಯೋ ನಿಮಗೆ ತಲುಪ್ತವಪ್ಪ ಅಂತಂದ್ರೆ, ನೀವು ಮೂವಿಯನ್ನು ನೋಡಿದ್ರಿ ಅಂತಂದ್ರೆ ದಯವಿಟ್ಟು ಕಾಮೆಂಟನ್ನು ಮಾಡಿ ತಿಳಿಸಿ. ನಿಮಗೂ ಕೂಡ ಮೂವಿ ಹೆಂಗೆ ಅನಿಸ್ತು, ಯಾವ ರೀತಿ ನಿಮ್ಗೆ ಮೈಂಡ್ನಾಗ ಬಂದೈತೆ ಅನ್ನೋದನ್ನು ತಿಳಿಸ್ರಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ. ಜೈ ಹಿಂದ್, ಜೈ ಕರ್ನಾಟಕ.